ಡೇಟ್ಗೆ ಹೋಗಿಲ್ವಾ ಇಲ್ಲ ಕತೆ ಹೊಡೆದಿಲ್ವಾ? ಡೇಟ್ಗೆ ಹೋಗಿರೋದು ಗೊತ್ತಾಗದಿರೋ ಥರ ಹೋಗಿದ್ವಿ ಅಷ್ಟೇ. ಯಾರು ಇಲ್ದಿರೋ ಜಾಗಕ್ಕೆ ಹೋಗಿಲ್ಲ. ಜನಗಳು ಹಿಂಗೆ ಕನ್ಫ್ಯೂಸ್ ಆಗಬೇಡಿ. US ಇಂದ ಒಂದು ಹುಡುಗಿ ಮೆಸೇಜ್ ಮಾಡ್ತಾ ಇದ್ರು. ಅಂದರೆ ಎವ್ರಿ ಡೇ ನಂಗೊಂದು ಮೆಸೇಜ್ ಬರ್ತಾ ಇತ್ತು. ಹಿಂಗೆ ಹೋಗಿದ್ದೆ, ಕ್ಲಾಸ್ ಮುಗೀತು, ಇವತ್ತದು ಮುಗಿಸ್ಕೊಂಡೆ ಬಂದೆ, ಇದ್ರ ಮಧ್ಯೆ ನಿಮ್ಮನ್ನು ನೆನ್ಸ್ಕೊಂಡೆ, ನಮ್ಗೆ ಹಿಂಗೆ ಮೆಸೇಜ್ ಮಾಡಿದೆ. ಹೆಂಗೆ ನಾವು ಒಂದೊಂದು ಟ್ಯಾಗ್ ಸಿಕ್ಕಾಬಿಟ್ಟೆ ಸ್ಟ್ರಾಂಗ್ ಆಗಿ ಆ ಟೈಮಲ್ಲಿ ವೈರಲ್ ಆಯ್ತಲ್ಲ. ಅಲ್ಲವ್ರು ಅನ್ಕೊಂಡ್ರು ಈ ಹುಡುಗಿಗೆ ಅಷ್ಟು ಬೇಗ ಆಟಿಟ್ಯೂಡ್ ಬಂದ್ಬಿಟ್ಟಿದೆ ಅಂತ. ಬಟ್ ಆಮೇಲೆ ಮೆಲ್ಲ ಎಲ್ಲರಿಗೂ ಗೊತ್ತಾಯ್ತು ಎಲ್ಲ ನಾನಿರೋದೇ ಹೀಗೆ ಅಂತ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನ್ ಮನು ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಇವತ್ತು ನನ್ನ ಜೊತೆಗೆ ನನ್ನ ಶೋ ಅಲ್ಲಿ ತೀರ್ಥರೂಪ ತಂದೆಯವರಿಗೆ ಸಿನಿಮಾ ತಂಡದಿಂದ ಸಿನಿಮಾದ ನಾಯಕ ಆಗಿರುವಂತಹ ನಿಹಾರ್ ಅವರಿದ್ದಾರೆ, ಹಾಗೆ ನಾಯಕಿ ಆಗಿರುವಂತಹ ರಚನಾ ಎಂದರ್ ಅವರಿದ್ದಾರೆ. ಹಾಯ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೊ ಮಚ್. ಆಲ್ ಗುಡ್. ಒಳ್ಳೆ ನ್ಯಾಪ್ ಆಗಿ ಪೂರ್ತಿ ರೆಡಿ ಆಗಿ ಫ್ರೆಶ್ ಆಗಿ ಕಾಣಿಸ್ತಿದ್ದೀರಾ. ಸೊ ಅದಕ್ಕೆ ಒಂದ್ ಸ್ವಲ್ಪ ಕಾಲಿಳಿಯಕ್ಕೆ ಅಂತ ಒಂದು ಫನ್ ರೌಂಡ್ ತಗೊಂಡ್ಬಂದಿದ್ದೀನಿ. ಈ ರೌಂಡ್ ಹೆಸರು ನೆವರ್ ಹ್ಯಾವ್ ಐ ಎವರ್ ಅಂತ. ಲೆಟ್ಸ್ ಬಿಗಿನ್. ನಂಬರ್ 6. ಯಾವ್ದಾದ್ರು ರೋಲ್ ಬಿಟ್ಬಿಟ್ಟು ಆ ಸಿನಿಮಾ ಹಿಟ್ ಆಗಿ ಆಮೇಲೆ ರಿಗ್ರೆಟ್ ಆಗಿರೋದಿದ್ಯಾ? ರೋಲ್ ಬಿಟ್ಬಿಟ್ಟು ಇಲ್ಲ. ನೀವು ತೆಲುಗು ಸೀರಿಯಲ್ಸ್ ಎಲ್ಲ ಸಿಕ್ಕಾಬಿಟ್ಟೆ ಫೇಮಸ್, ಅಲ್ಲಿ ನೀವು ಮನೆಗೂ ಗೊತ್ತು. ನಿಮ್ಗೂ ಬೇರೆ ಬೇರೆ ಪಾತ್ರಗಳಾದ್ರೂ ಬಿಟ್ಟು ಆಮೇಲೆ ರಿಗ್ರೆಟ್ ಆಗಿರೋದು ಆಗಿದೆ. ಅದು ಆ್ಯಕ್ಚುಲಿ ಇವ್ರದ್ದು ಕಿರೀಟ್ ಕೀರ್ತಿ ಅವ್ರದ್ದು ಒಂದು ಸಿನಿಮಾ ಬಂತು ಗೊತ್ತಲ್ಲ, ಜೂನಿಯರ್ ಅಂತ ಬಂತಲ್ಲ. ಅದರಲ್ಲಿ ಒಂದು ಕ್ಯಾರೆಕ್ಟರ್ ಕೇಳಿದ್ರು. ನಾನು ಅಂದರೆ ಸ್ವಲ್ಪ ಹೀರೋ ಕ್ಯಾರೆಕ್ಟರ್ ನೋಡಬೇಕು ಅಂತ ಅಂತಿದ್ದೆ. ಸೊ ಅದರಲ್ಲಿ ಒಂದು ಕೇಳಿದಾಗ ನಾನು ಇಲ್ಲ ಆ ಕ್ಯಾರೆಕ್ಟರ್ ಮಾಡಲ್ಲ ಅಂತ ಹೇಳಿದೆ. ಅದು ಒಂದು ಸ್ವಲ್ಪ ನಂಗೆ ರಿಗ್ರೆಟ್ ಇದೆ, ಅಯ್ಯೋ ಮಾಡ್ಬೋದಿತ್ತ ಅಂತ. ಸಿನಿಮಾ ರಿಲೀಸ್ ಆ ಪ್ರೋಸೆಸ್ಸಲ್ಲೇ ನಂಗೆ ಸ್ವಲ್ಪ ರಿಗ್ರೆಟ್ ಆಯ್ತು. ಯಾಕೆಂದರೆ ಅವ್ರದ್ದು ಅಸಿಸ್ಟೆಂಟ್ ಮತ್ತು ಕೆಲವು ಕ್ರೂ ಎಲ್ಲ ನನಗೂ ಬಂದು ಕಾಂಟ್ಯಾಕ್ಟಲ್ಲಿದ್ದರು. ಅವರು ಬಂದು ಹೇಳ್ತಿದ್ರು ಸಿನಿಮಾ ತುಂಬ ದೊಡ್ಡದಾಗ್ತಿದೆ, ತುಂಬ ಚೆನ್ನಾಗಿ ಆಗ್ತಿದೆ, ಹಂಗೆ ಅಂತ ಅಂದಾಗ ಮಾಡ್ಬೋದಿತ್ತ ಅಂತ ಅನಿಸಿತ್ತು. ಬಟ್ ನೆವರ್ ಮೈಂಡ್, ನನಗೆ ಇದೆ ಹೀಗೆ ಹೋಗ್ಬೇಕು ಅಂತ ಇತ್ತು. ಸೊ ಇಟ್ ವಾಸ್ ನಾಟ್ ದಟ್ ಡಿಸಪಾಯಿಂಟಿಂಗ್. 8. ಯಾರಿಗಾದ್ರೂ ಕಳ್ಸೋ ಮೆಸೇಜ್ನ ಬೇರೆ ಯಾರಿಗಾದ್ರು ಕಳಿಸ್ಬಿಟ್ಟು ಅಯ್ಯೋ ಕಳಿಸ್ಬಿಟ್ನಲ್ಲ ಅಂತ ಆಮೇಲೆ ಡಿಲೀಟ್ ಮಾಡ್ಬಿಡೋದು, ಬಟ್ ಆಮೇಲೆ ಸಿಗಾಕೊಂಡಿರೋದು, ಆ ಥರದ್ದು ಯಾವ್ದಾದ್ರು ಕತೆ ಆಗಿದ್ಯಾ? ನಾನು ಆ್ಯಕ್ಚುಲಿ ಮಾಡಿದ್ದೀನಿ. ಎಲ್ಲರೂ ಮಾಡಿರ್ತಾರೆ. ಅನ್ಫಾರ್ಚುನೇಟ್ಲಿ ನಾನು ಡಿಲೀಟು ಮಾಡಿಲ್ಲ, ಅದು ಪ್ರಾಬ್ಲಮ್. ನನಗೆ ಅದು ನಂಗೆ ರಿಯಲೈಸೂ ಆಗಿಲ್ಲ ಹಂಗೆ ಕಳಿಸ್ಬಿಟ್ಟು. ಅದಾದ್ಮೇಲೆ ಅದೇ ಮಾಮೂಲಿ ಕವರ್ ಅಪ್ ಮಾಡ್ತಾರಲ್ಲ, ಆ ಥರ ಕವರ್ ಅಪ್ ಮಾಡಿದ್ದೀನಿ. ಬಟ್ ಅದು ಕವರ್ ಅಪ್ ಮಾಡಿದ್ರು ಅವ್ರು ಕವರ್ ಆಗಿದೆ ಅಂತ ಗೊತ್ತಾಗಿಲ್ಲ, ಅವ್ರು ನನಗೆ ಕಳಿಸಿದ್ದಾರೆ ಅಂತ ಅನ್ಕೊಂಡು ನಂಬಿದ್ರು. ಅದೊಂದು ಪ್ಲಸ್ ಪಾಯಿಂಟ್. ಸೊ ನೀವೇನೋ ಬಾರಿ ಯೋಚನೆ ಮಾಡ್ತಾ ಇದ್ರಿ. ಅಂದ್ರೆ ಐ ಹ್ಯಾವ್ ನೆವರ್ ಹ್ಯಾವ್ ಎವರ್ ಐ ಹ್ಯಾವ್ ಅಂತ ಹೇಳಿ. ಐ ಹ್ಯಾವ್, ಯಾ, ದಟ್ಸ್ ವೈ ಐ ಸೆಡ್. ಸೊ ನಾನು ಮಾಡಿದ್ದೀನಿ. ಅಂದರೆ ಕಾಂಟ್ಯಾಕ್ಟ್ ಐ ಥಿಂಕ್ ದಟ್ ಇಸ್ ವೆರಿ ಸಿಂಪಲ್. ಅದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಬಿಡ್ತಾರೆ. ನಾನು ನನ್ನ ಬೆಸ್ಟ್ ಫ್ರೆಂಡ್ಗೆ ಒಂದ್ಸಲ ಸ್ಕ್ರೀನ್ಶಾಟ್ ಕಳ್ಸೋಕೆ ಹೋಗ್ಬಿಟ್ಟು ಅವ್ರಿಗೆ ಕಳಿಸಿದ್ದೀನಿ ಯಾರು ಸ್ಕ್ರೀನ್ಶಾಟ್ನ. ನೀವು ಚಾಟ್ ಮಾಡಿರೋದ್ರ ಬಗ್ಗೆ ಮಾತಾಡ್ತಾ ಅವ್ರಿಗೆ ಕಳ್ಸಕ್ಕೆ ಹೋಗಿವ್ರಿ? ಇವ್ರಿಗೆ ಕಳಿಸ್ಬಿಟ್ಟಿದ್ದೀನಿ. ಐ ಥಿಂಕ್ ದಟ್ ಇಸ್ ಒನ್ ವೆರಿ ವೆರಿ ಎಂಬ್ಯಾರಸಿಂಗ್ ಸಿಚುವೇಶನ್. ಇಮಿಡಿಯೇಟ್ಲಿ ಡಿಲೀಟ್ ಮಾಡ್ತೀನಿ. ಬಟ್ ಇಟ್ ವಾಸ್ ಹೀಟೆಡ್ ಕಮ್ಯುನಿಕೇಶನ್. ಅಂದರೆ ಅವ್ರ ಕಡೆಯಿಂದನೂ ಇದು ಮೆಸೇಜ್ ಬರ್ತಾಯಿತ್ತು, ನಾನು ಮೆಸೇಜ್ ಮಾಡ್ತೀನಿ. ಇಮಿಡಿಯೇಟಾಗಿ ಕಳ್ಸೋಕೆ ಹೋಗಿ ಇವ್ರದೇ ಫಸ್ಟು ಕಾನ್ವರ್ಸೇಷನ್ ಇರೋದ್ರಿಂದ ಇವ್ರಿಗೆ ಹೋಗ್ಬಿಟ್ಟಿದೆ. ಅವ್ರು ಡೆಫಿನೆಟ್ಲಿ ನೋಡಿದರೆ ಅಂದರೂ ಡಿಲೀಟ್ ಮಾಡಿದ್ದೀನಿ. ಇಟ್ ವಾಸ್ ಅ ವೆರಿ ಆಕ್ವರ್ಡ್ ಸಿಚುವೇಶನ್. ನಿಮ್ಮ ನಂಬರ್ 50. ಗಾಟ್ ಮ್ಯಾರೇಜ್ ಅಡ್ವೈಸ್ ಫ್ರಮ್ ಎನಿ ಸೆಲೆಬ್ರಿಟಿ ಇನ್ ಸ್ಯಾಂಡಲ್ವುಡ್? ಮದುವೆ ಆಗಬೇಡಿ ಅಂತಿಲ್ಲ, ಮ್ಯಾರೇಜ್ ಅಡ್ವೈಸ್ ಅಂದರೆ ಆಗಬೇಡಿ ಇಲ್ಲ ಆಗಬೇಡಿ ಎರಡೂ ಬಂದಿವೆ. ನಿಮಗೆ ಈ ಥರ ಅಡ್ವೈಸ್ಗಳು ತುಂಬ ಅಂದರೆ ಆರ್ಟಿಸ್ಟಿಂದ ಹಿಡಿದು, ಕ್ರೂವಿಂದ ಹಿಡಿದು, ಫ್ರೆಂಡ್ಸಿಂದ ಹಿಡಿದು, ಮದುವೆ ಆಗಿರೋದನ್ನ ಹಿಡಿದು, ಮದುವೆ ಆಗಿಲ್ದಿರೋರು ಹೇಳ್ತಾರೆ ಆ್ಯಕ್ಚುಲಿ. ಸೊ ಹಂಗೆ ಹೇಳೋಕ್ಕೋದ್ರೆ ನಮ್ಮ ಡೈರೆಕ್ಟ್ರೇ ಹೇಳಿದರು ಆ್ಯಕ್ಚುಲಿ, ನಿಹಾರ್ ಮದುವೆ ಅಂತ ಈಗಲೇ ಹಾಕೋಗ್ಬಿಡಿ. ಫಸ್ಟ್ ರಾಮನಹಳ್ಳಿ ಜಗನ್ನಾಥ್ ಅವರು ಮದುವೆ ಅಂತ ಈಗಲೇ ಹಾಕೋಗ್ಬಿಡಿ, ಅಯ್ಯಪ್ಪ ಅದಂತ ತಲೆನೋವು ಇನ್ಯಾವುದೂ ಇಲ್ಲ ಅಂತ ಹಂಗೆ ಹೇಳಿದ್ರು. ಪಾಪ ನೀವು ಹಿಂಗೆಲ್ಲ ಹೇಳ್ತಿದ್ದೀರಾ? ಈಗ ಅವ್ರ ಮನೇಲಿ ಈ ವಿಡಿಯೋ ನೋಡ್ಬೇಕಾದ್ರೆ ಗೊತ್ತಾಗ್ಲೇಬೇಕು. ಎಸ್ ಸರ್, ನಿಮ್ಮ ನಂಬರ್? ನಮ್ಮ ಸಿನಿಮಾ Jan 1 ರಿಲೀಸ್ ಆಗ್ತಿದೆ. ಸೊ ಫಸ್ಟ್ ನಂಬರ್ 1. ರಿಯಲ್ ಲೈಫಲ್ಲಿ ಯಾವ್ದಾದ್ರು ಡೇಟ್ ಗೀಟ್ಗೆ ಹೋಗಿದಾಗ ಯಾರ ಫ್ಯಾಮಿಲಿ ಮೆಂಬರ್ಸ್ ಫ್ರೆಂಡ್ ಹತ್ರನ ಸಿಗಾಕೊಂಡು ಆಮೇಲೆ ಕತೆ ಹೊಡೆದು ಅದನ್ನ ಪ್ಯಾಚ್ ಅಪ್ ಮಾಡಿರೋದಿದ್ಯಾ? ಇಲ್ಲ, ಆ್ಯಕ್ಚುಲಿ ಇಲ್ಲ. ಡೇಟ್ಗೆ ಹೋಗಿಲ್ವಾ ಇಲ್ಲ ಕತೆ ಹೊಡೆದಿಲ್ವಾ? ಡೇಟ್ಗೆ ಹೋಗಿರೋದು ಗೊತ್ತಾಗದಿರೋ ಥರ ಹೋಗಿದ್ವಿ ಅಷ್ಟೇ. ಅದೇ ಆಗ ಕಾಲೇಜ್ ಟೈಮಲ್ಲೆಲ್ಲ. ಸೊ ಅಂದರೆ ಹೋಗಿದ್ದೀನಿ, ಬಟ್ ಯಾರಿಗೂ ಗೊತ್ತಾಗದಿರೋ ಥರ, ಅಂದರೆ ಅಂತ ಯಾರು ಇಲ್ದಿರೋ ಜಾಗಕ್ಕೆ ಹೋಗಿಲ್ಲ. ಜನಗಳು ಹಿಂಗೆ ಕನ್ಫ್ಯೂಸ್ ಆಗಬೇಡಿ, ಈ ಥರ ಕನ್ಫ್ಯೂಸ್ ಆಗಬಾರ್ದು. ಅದಕ್ಕೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಮಾಮೂಲಿ ಕೆಫೆಸ್ ಅಥವಾ ಯಾವ್ದಾದ್ರು ಡಿನ್ನರು, ಲಂಚು ಎಲ್ಲರೂ ಹೋಗ್ತಾರಲ್ಲ, ಅದೇ ಥರ ಅಲ್ಲ ಹಂಗೆ ಅನ್ಕೋಬಿಡ್ತಾರಲ್ಲ ಅಂದ್ಬಿಟ್ಟು ನಾನೇ ಹೇಳ್ಬಿಟ್ಟೆ ಮುಂಚೆ. ಸೊ ಆ ಥರ ಹೋದಾಗ ಸಿಕ್ಕಾಕೊಂಡಿಲ್ಲ ನಾನು ಎಲ್ಲೂ. ಅಂದರೆ ಅರ್ಥ ಏನು ಗೊತ್ತಾ, ಆ್ಯಕ್ಚುಲಿ ಆ ಥರ ಅಷ್ಟು ಡೇಟಿಂಗ್ ನಾನು ಮಾಡೇ ಇಲ್ಲ ಅಂತ.
ಅದನ್ನ ಹೇಳಕ್ಕೆ ಬಂದೆ ಆ್ಯಕ್ಚುಲಿ. ನಾನು ಅಷ್ಟೊಂದು ಡೇಟಿಂಗೇ ಮಾಡಿಲ್ಲ. ಅದು ಒಂದು ಟೈಮಲ್ಲಿ ಸುಮ್ಮನೆ ಊಟಕ್ಕೆ ಹೋಗೋಣ ಬರ್ತೀಯಾ ಅಂತ ಕರೆದಿರ್ತಾರಲ್ಲ, ಬರೀ ಬಾ ಬರ್ತೀನಿ. ಚೆನ್ನಾಗಿ ಹಂಗೆ ಪ್ಯಾಚ್ ಅಪ್ ಮಾಡಲ್ಲ ನಿಲ್ಸ್ಬಿಡ್ರಿ. ಎಸ್ ಇಲ್ಲ, ನೆವರ್. ಹೋಗಿದ್ದೀನಿ ಬಟ್ ಸಿಕ್ಕಾಕೊಂಡಿಲ್ಲ. ಎಸ್. ನೆಕ್ಸ್ಟ್ ನಂಬರ್ 26. ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ಯಾವ್ದಾದ್ರು ಬ್ಲೈಂಡ್ ಡೇಟ್ ಇಲ್ಲ ಬ್ಲೈಂಡ್ ಕಾನ್ವರ್ಸೇಷನ್ಸ್ಗೆ ಇನ್ವಾಲ್ವ್ ಆಗಿರೋದಿದ್ಯಾ? ಬ್ಲೈಂಡ್ ಡೇಟ್ ಯಾವತ್ತೂ ಹೋಗಿಲ್ಲ, ಬ್ಲೈಂಡ್ ಕಾನ್ವರ್ಸೇಷನ್ಸ್ ಇಲ್ಲ. ಸರ್ ನೀವು? US ಇಂದ ಒಬ್ರು ಒಂದು ಹುಡುಗಿ ಮೆಸೇಜ್ ಮಾಡ್ತಾ ಇದ್ರು. ಅಂದ್ರೆ ಎವ್ರಿ ಡೇ ನಂಗೊಂದು ಮೆಸೇಜ್ ಬರ್ತಾ ಇತ್ತು. ಅಂದ್ರೆ ಅವ್ರು ಹೇಗೆ ಮೆಸೇಜ್ ಮಾಡ್ತಿದ್ರು ಅಂತಂದ್ರೆ ಅವ್ರ ಬ್ಲೈಂಡ್ ಕಾನ್ವರ್ಸೇಷನ್, ಅದು ನಂದಲ್ಲ ಆ್ಯಕ್ಚುಲಿ. ಹೆಂಗೆ ಅಂತಂದ್ರೆ ಅವ್ರದ್ದು ಡೈಲಿ ರೊಟೀನ್ನ, ನಾನು ಹಿಂಗೆ ಹೋಗಿದ್ದೆ, ಕ್ಲಾಸ್ ಮುಗೀತು, ಇವತ್ತದು ಮುಗಿಸ್ಕೊಂಡೆ ಬಂದೆ, ಇದ್ರ ಮಧ್ಯೆ ನಿಮ್ಮನ್ನು ನೆನ್ಸ್ಕೊಂಡೆ, ನಮ್ಗೆ ಹಿಂಗೆ ಮೆಸೇಜ್ ಮಾಡಿದೆ, ಫೋಟೋ ಎಲ್ಲ ಕಳಿಸಿದ್ದಾರೆ. ನಾನು ಅದು ಸ್ನ್ಯಾಪ್ ಮಾಡ್ತಾರಲ್ಲ ಆ ಥರ ಎಲ್ಲ ಫೋಟೋ ಎಲ್ಲ ಕಳಿಸಿದ್ದಾರೆ. ನಾನು ಅದನ್ನ ತುಂಬ ತಿಂಗಳ ಆಮೇಲೆ ನೋಡಿರೋದು. ಅಂದರೆ ಆಲ್ಮೋಸ್ಟ್ 1-2-3 ಮಂತ್ಸ್ ಆದ್ಮೇಲೆ ನೋಡಿದ್ದೀನಿ ಆ ಕಾನ್ವರ್ಸೇಷನ್. ಅಷ್ಟು ನೋಡ್ಕೊಬಂದೆ. ಇವು ಹೆಂಗೆ ಸಾಧ್ಯ ಇದು ಬ್ಲೈಂಡ್ ಡೈರಿ ಥರ ನನ್ನ ಜೊತೆ ಕಾನ್ವರ್ಸೇಷನ್ ಮಾಡ್ಕೊ ಬಂದಿದ್ದಾರೆ. ನಾನು ಅವ್ರಿಗೆ ರಿಪ್ಲೈನೂ ಮಾಡಿಲ್ಲ, ನಂಗೆ ಆ ಮೆಸೇಜು ಓಪನ್ ಮಾಡಿಲ್ಲ, ನಾನು ನೋಡೇ ಇಲ್ಲ. ಬಟ್ ಸ್ಟಿಲ್ ಆ ಕಾನ್ವರ್ಸೇಷನ್ ಹಂಗೆ ಇತ್ತದು. ಸೊ ಅದೊಂದು ಬ್ಲೈಂಡ್ ಕಾನ್ವರ್ಸೇಷನ್ ಹೇಳ್ಬೋದು. ಬಟ್ ನಾನು ಅವ್ರಿಗೆ ಸಿನ್ಸಿಯರ್ಲಿ ಥ್ಯಾಂಕ್ ಯು ಹೇಳಿದೆ. ಆ್ಯಂಡ್ ಈ ಥರನೂ ಇಷ್ಟಪಟ್ಟು ನನಗೆ ಈ ಥರ ಅಂದರೆ ಲಿಟ್ರಲಿ ಅವರು ನನ್ನ ಜೊತೆಗೆ ಇದ್ದೀನಿ ಅನ್ನೋ ಥರದಲ್ಲಿ ಮೆಸೇಜ್ ಮಾಡಿದರು. ಸೊ ಅದೊಂಥರ ಕ್ವೈಟ್ ನನಗೆ ಹಿಂಗೂ ಇರುತ್ತಾ ಅಂತ ಅನಿಸಿತ್ತು. ನೆಕ್ಸ್ಟ್ ನಂಬರ್ 5. ಯಾವ್ದಾದ್ರು ಇಂಟರ್ವ್ಯೂ ಇಲ್ಲ ಆಡಿಷನ್ ಅಲ್ಲಿ ಈ ರೋಲ್ ತುಂಬಾ ಚೆನ್ನಾಗಿದೆ ಅಥವಾ ಈ ಸಿನಿಮಾ ನಾನು ತಗೊಳ್ಳೇಬೇಕು ಅಂತ ಅನ್ಬಿಟ್ಟು ಏನಾದ್ರು ಸುಳ್ಳು ಹೇಳಿರೋದಿದ್ಯಾ? ಇದೆ. ತೀರ್ಥರೂಪ ತಂದೆಯವರಿಗೆ ಬಂದ್ಬೋಣ. ಇಲ್ಲಿ ಯಾವ್ದಾದ್ರು ಸುಳ್ಳು ಹೇಳಿದಿರಾ? ತೀರ್ಥರೂಪ ತಂದೆಯವರಲ್ಲಿ ಹೇಳಿರದೆ ಸುಳ್ಳು ಬರೀ ಇಲ್ಲ, ಹಂಗಂತ ಏನಿಲ್ಲ. ಸಿನಿಮಾ ಹೆಂಗೂ ರಿಲೀಸ್ ಆಗಿದೆ, ಈಗೇನು ಹೀರೋನ ಕಿತ್ತಾಕ್ ಆಗಲ್ಲ ಹೇಳಿ. ಸೊ ಇಲ್ಲ, ಇದರಲ್ಲಿ ಆ ಥರ ಏನು ಆಗಿಲ್ಲ. ಬಟ್ ರೋಲ್ಗೋಸ್ಕರ ಸುಳ್ಳು ಹೇಳಿದ್ದು ಅನ್ನೋದು ಒಂದಿದೆ ಆ್ಯಕ್ಚುಲಿ. ಅಂದರೆ ಏನು ಅಂತಂದರೆ, ನಂದು ರಂಗಭೂಮಿ ಟೈಮಲ್ಲಿ ನಾನು ಥಿಯೇಟ್ರ್ ಮಾಡೋ ಟೈಮಲ್ಲಿ ಮಂಡ್ಯ ರಮೇಶ್ ಅವ್ರ ಜೊತೆ ಒಂದು ಕ್ಲಾಸ್ ಇದು ಥಿಯೇಟ್ರ್ ಮಾಡ್ತಿದ್ದೆ. ಆಗ ಒಂದು ಮರ್ಚೆಂಟ್ ಆಫ್ ವೆನಿಸ್ ಅಂತ ಒಂದು ನಾಟಕ ಮಾಡ್ತಾ ಇದ್ವಿ. ಅದರಲ್ಲಿ ನನಗೆ ಬೆಸಾನಿಯೋ ಅಂತ ಒಂದು ಕ್ಯಾರೆಕ್ಟರ್ ಇತ್ತು, ಅದು ಲೀಡ್ ಕ್ಯಾರೆಕ್ಟರ್. ನನಗೆ ಅದನ್ನು ಆ್ಯಕ್ಚುಲಿ ಕೊಟ್ಬಿಟ್ಟಿದ್ರು ಅದನ್ನ ಕ್ಯಾರೆಕ್ಟರ್. ನಾನೇ ಅಂತ ಫಿಕ್ಸ್ ಆಗೋಗಿದ್ದು, ಎಲ್ಲರೂ ಹೇಳ್ಬಿಟ್ಟಿದ್ರು ಒಂದಷ್ಟು ಜನದ ಮಧ್ಯ. ಬಟ್ ಒಂದ್ಸಲ ಮಂಡ್ಯ ರಮೇಶ್ ಸರ್ ಬಂದರು, ಹಿಂಗೆ ಯಾರ್ಯಾರಿಗೆ ಯಾವ್ಯಾವ ಕ್ಯಾರೆಕ್ಟರ್ಗಳು ಇಷ್ಟ ಅಂತೆಲ್ಲ ಕೇಳಿದ್ರು. ನನಗೆ ಒಬ್ಬೊಬ್ಬ ಒಂದು ರೀತಿಲಿ ಹೇಳಿದ್ರು. ಅವ್ರು ಸಡನ್ನಾಗಿ ಬಂದ್ಬಿಟ್ಟು ಅವ್ರು ಇನ್ನೊಬ್ರು ಕೊಟ್ಬಿಟ್ರು ಅದನ್ನು. ಓಕೆ, ಇದು ನೀನು ಮಾಡು ಅಂತ ಅಂದ್ಬಿಟ್ಟು. ನಾನು ಇದನ್ನ ಹೆಂಗಾರು ಮಾಡಿ ಇಸ್ಕೊಳ್ಬೇಕಲ್ಲ ಸರ್, ನಾನು ಇದಕ್ಕೋಸ್ಕರ ಫುಲ್ ಡೈಲಾಗೆಲ್ಲ ಪ್ರಿಪೇರ್ ಆಗಿದ್ದೀನಿ, ಇಡೀ ಬುಕ್ಕೆಲ್ಲ ಓದಿದ್ದೀನಿ ಸರ್. ನಾನು ಬಾತ್ರೂಮಲ್ಲಿ ಇರ್ಬೇಕಾರೆ, ಕಾಡಿಲಿ ಹೋಗ್ಬೇಕಾರೆ ಎಲ್ಲವಾಗಲೂ ಇದೇ ಡೈಲಾಗ್ ಹೇಳ್ಕೊಬಂದಿದ್ದೀನಿ. ನಾನು ಇದು ಮಾಡಲೇಬೇಕು ಅಂತ ಹಠ ಹಿಡಿದಿದ್ದೆ. ಬಟ್ ಸ್ಟಿಲ್ ಸಿಗಲಿಲ್ಲ. ಏನೋ ಸುಳ್ಳು ಹೇಳಿದೆ. ಅದಾದಮೇಲೆ ಪರ್ಸ್ನಲ್ ಹೋಗಿ ಮೀಟ್ ಮಾಡಿಬಿಟ್ಟು, ಸರ್ ಇದನ್ನು ಕ್ಯಾರೆಕ್ಟ್ರ್ ಮಾಡಲೇಬೇಕು ಸರ್, ಪ್ಲೀಸ್ ಕೊಡಿ ಅಂತಂತಂದೆ. ಅವರು ನಂದು ಇದನ್ನ ನೋಡಿಬಿಟ್ಟು, ಈ ನಾಟಕದಲ್ಲಿ ನೀನು ಯಾವುದು ಮಾಡಲೇಬೇಡ, ನೀನು ಇದಕ್ಕೆ ಡಿಸೈನಾಗಿ ವರ್ಕ್ ಮಾಡು ಅಂದ್ಬಿಟ್ಟು ಕಾಸ್ಟ್ಯೂಮ್ ಡಿಸೈನ್ ಮಾಡೋಕೆ ಇದು ಕೊಟ್ಟು. ಒಂದು ಕ್ಯಾರೆಕ್ಟರ್ ಮಾಡಲಿಲ್ಲ ನಾನು, ಲೀಡರ್ ಕ್ಯಾರೆಕ್ಟ್ರಿಂದ ಹಿಡಿದು ಒಂಥರ ಇದು ಕಾಸ್ಟ್ಯೂಮ್ ಡಿಸೈನಿಂಗ್ ಕೊಟ್ಟೋಗ್ಬಿಟ್ಟು. ಇದು ಒಂಥರ ಸುಳ್ಳು ಹೇಳಿ ರೋಲ್ ಪಡ್ಕೊಂಡಿರೋದಲ್ಲ, ಇದು ಸುಳ್ಳು ಹೇಳಿ ರೋಲ್ ಕಳ್ಕೊಂಡಿರೋದು. ಪಡ್ಕೊಳ್ಳಿಲ್ಲ ನಾನು ಆ್ಯಕ್ಚುಲಿ. ಮಾಡಿದ್ದೀನಿ. ಆ್ಯಂಡ್ ರೀಸೆಂಟ್ ಅಂತ ಹೇಳಿದ್ರೆ ಐ ಥಿಂಕ್ ದಿನೇಶ್ ಬಾಬು ಅವರು. ಸೊ ಅವರು ನನ್ನ ಇದು ಒಂದ್ಸಲ ಕರೆದ್ಬಿಟ್ಟು ಮಾತಾಡಿಸಿ, ಅಫ್ಕೋರ್ಸ್ ಈ ಸಿನಿಮಾಲಿ ಸ್ವಿಮ್ಮಿಂಗ್ ಎಲ್ಲ ಬರುತ್ತಲ್ವಾ ಅಂತ ಕೇಳಿದ್ರು. ಅಫ್ಕೋರ್ಸ್ ಸರ್ ಬರುತ್ತೆ, ಸ್ವಿಮ್ಮಿಂಗ್ ಎಲ್ಲ ಯಾಕೆ ಬರಲ್ಲ ಸರ್ ಅಂತ ಹೇಳಿದ್ದೆ. ನೋಡಿದ್ರೆ ಇದು ಏನು 1 ತಿಂಗಳಲ್ಲಿ ಶೂಟು ಆ್ಯಂಡ್ ಓಕೆ ಕಂಗ್ರ್ಯಾಚುಲೇಷನ್ ಸೆಲೆಕ್ಟೆಡ್ ಅಂತ ಹೇಳಿದ್ರು. ಅಲ್ಲಿ ಬಾವಿಯಲ್ಲಿ ಸ್ವಿಮ್ ಮಾಡಬೇಕು, ಸೀರೆ ಕಟ್ಕೊಂಡು, ಸ್ವಿಮ್ಮಿಂಗ್ ಬರಲ್ಲ, ಸೀರೆ ಕಟ್ಕೊಂಡು ಸ್ವಿಮ್ ಮಾಡಬೇಕು. ಸೊ ಹೋಗಿ ಇಮಿಡಿಯೇಟಾಗಿ ಅರ್ಲಿ ಮಾರ್ನಿಂಗ್ 4 ಗಂಟೆಗೆ ಇದು ಕ್ಲಾಸಸ್ ತೊಗೊಂಡು 4 AM, ಅದು ಕೂಡ ವಿಂಟರ್ ಟೈಮಲ್ಲಿ ಸ್ವಿಮ್ಮಿಂಗ್ ಕ್ಲಾಸಿಗೆ ಹೋಗ್ತಿದ್ದೆ. 2 ವೀಕ್ಸ್ ಕಂಟಿನ್ಯೂಸ್ ಹೋಗ್ಬಿಟ್ಟು 2 ವೀಕ್ಸಲ್ಲಿ ಕಲ್ತಿದ್ದೀನಿ. 2 ವೀಕ್ಸಲ್ಲಿ ಕಲ್ತ್ಬಿಟ್ಟಿದ್ದೀನಿ ಸ್ವಿಮ್ಮಿಂಗ್ನ. ಆ್ಯಂಡ್ ಎಷ್ಟು ಚಳಿ ಇರ್ತೈತಂದರೆ ಬೆಳಿಗ್ಗೆ 4 ಗಂಟೆ, ಎಸ್ಪೆಷಲಿ ವಿಂಟರ್ ಟೈಮಲ್ಲಿ ಆಗಲ್ಲ, ಟೆಂಪ್ರೇಚರ್ ಕಂಟ್ರೋಲ್ ಅಲ್ಲ. ಇಟ್ ವಾಸ್ ಅ ನಾರ್ಮಲ್ ಪೂಲ್. ಆ್ಯಂಡ್ ಅದರಲ್ಲಿ ಇದು ಬಾವಿಯಲ್ಲಿ ಹೋಗಿ ಸ್ವಿಮ್ ಮಾಡಬೇಕಂದ್ರೆ ಸೀರೆ ಕಟ್ಕೊಂಡು ಕಾಲು ಪೆಡಲ್ ಮಾಡ್ತಾ ಇದ್ದಾಗ ಸೀರೆಗೆ ಸಿಕ್ಕಾಕೊಳ್ಳೋದು, ಅದಿನ್ನೊಂದು ಕಷ್ಟ. ಬಿಕಾಸ್ ಆಬ್ವಿಯಸ್ಲಿ, ಆ್ಯಂಡ್ ಇಟ್ಸ್ ನಾಟ್ ಲೈಕ್ ಬಾವಿ ಅಂದರೆ ಆಬ್ವಿಯಸ್ಲಿ ಚಿಕ್ಕದಲ್ಲ, ಊರ ಕಡೆ ಇರುತ್ತಲ್ವ, ಇದಿರಲ್ಲ, ಬಾರ್ಡರ್ಸ್ ಏನಿರಲ್ಲ, ಆ ಥರ ಬಾವಿ. ಐ ಥಿಂಕ್ ಅದಕ್ಕೆ ನಾನು ಕಲ್ತ್ಕೊಂಡಿದ್ದೆ ಆ್ಯಂಡ್ ಸುಳ್ಳು ಹೇಳಿದ್ದೆ. ಹೌದು. 20. ಸಿನಿಮಾಗೆ ಬಂದ್ಮೇಲೆ ಯಾವತ್ತಾದ್ರೂ ಒಂದ್ಸಲಿ ಅಯ್ಯೋ ಇದು ನಂಗೆ ಬೇಡವಾಗಿತ್ತು, ಬೇರೆ ಏನಾದ್ರು ಮಾಡ್ಬೇಕಿತ್ತು ಅಂತ ಅನ್ಸಿದ್ಯಾ ಯಾವ್ದಾದ್ರು ಒಂದು ಮೂಮೆಂಟ್ ಅಲ್ಲಿ? ಸಿನಿಮಾ ಬಿಟ್ಟು ಬೇರೆ ಏನಾದರೂ ಡೆಫಿನೆಟ್ಲಿ ಇಲ್ಲ, 100% ಯಾವುದು ಸರ್ ನನಗೂ ಇಲ್ಲ, ಯಾವತ್ತೂ ಅನಿಸಿಲ್ಲ. ಅಂದರೆ ನಂದು ಪ್ಲ್ಯಾನ್ ಬಿನೇ ಇರಲಿಲ್ಲ ಯಾವಾಗಲೂ. ಪ್ಲ್ಯಾನ್ ಎ ಆ್ಯಕ್ಟಿಂಗ್ ಅಷ್ಟೇ.
ಸೊ ಅದೇ ಇತ್ತು. ಆ್ಯಂಡ್ ಯಾವತ್ತೂ ನಾನು ರಿಗ್ರೆಟು ಮಾಡ್ಕೊಂಡಿಲ್ಲ, ಯಾಕೆ ನನ್ನ ಜರ್ನಿ ತುಂಬ ಚಿಕ್ಕದಿಂದ ಸ್ಟಾರ್ಟ್ ಆಗಿದ್ದು. ಸೊ ಹಂಗಾಗಿ ನನಗೆ ಎಲ್ಲ ಹಂತದಲ್ಲೂ ನಾನು ಎಂಜಾಯ್ ಮಾಡ್ಕೊ ಬಂದಿದ್ದೀನಿ. ಸೊ ಅದು ನನಗೆ ಯಾವತ್ತೂ ರಿಗ್ರೆಟ್ ಆಗಿಲ್ಲ. ಅಂಡ್ ನಿಮ್ದು ಒಂಥರ ಮಜಾ ಇದೆ. ಮೈಸೂರಿಂದ ಹೋಗಿ ಫುಲ್ಲು ಆಂಧ್ರ ಸ್ಟೇಟ್ಸು, ಅಲ್ಲಿ ಸೀರಿಯಲ್ಲು, ಮತ್ತೆ ಬ್ಯಾಕ್ ಟು ಕರ್ನಾಟಕ. ಈ ಜರ್ನಿ ಹೆಂಗಾಯ್ತು? ಇದು ಆ್ಯಕ್ಚುಲಿ ಅಂದರೆ ನಾನು ಫಸ್ಟೇ ತೆಲುಗು ಹೋಗಲಿಲ್ಲ. ಫಸ್ಟ್ ಕನ್ನಡದಲ್ಲಿ ನಾಗಕನಿಕೆ ಅಂತ ಸೀರಿಯಲ್ ಮಾಡಿದ್ದೆ. ಅದಾದಮೇಲೆ ನಾಗಮಂಡಲ ಅಂತ ಇನ್ನೊಂದು ಸೀರಿಯಲ್ ಮಾಡಿದೆ. ಅದಾದಮೇಲೆ ನಂದೊಂದು ಪ್ರೊಫೈಲ್ ಹಂಗೆ ಅನ್ನಪೂರ್ಣ ಸ್ಟುಡಿಯೋಸ್ಗೆ ಹೋಯಿತು. ಅಲ್ಲಿಂದ ನನಗೆ ಅವ್ರು ಕಾಂಟ್ಯಾಕ್ಟ್ ಮಾಡಿ ತೆಲುಗು ಒಂದು ಸೀರಿಯಲ್ ಹಿಂಗೆ ಮಾಡಿ ಅಂತ ಕೇಳಿದ್ರು. ನಾನು ಆ ಟೈಮಲ್ಲಿ ನನಗೆ ನೀವು ಕನ್ನಡ, ನಾವು ಮೈಸೂರವ್ರಿಗೆ ಕನ್ನಡ ಬಿಟ್ಟರೆ ಇನ್ನು ಯಾವ ಭಾಷೆನೂ ಬರಲ್ಲ. ನೀವು ಹಿಂದಿಲೂ ಮಾತಾಡಿಸಿ ನಾವು ಮಾತಾಡಲ್ಲ. ಬೆಂಗಳೂರಲ್ಲಿ ಎಷ್ಟೊಂದು ಭಾಷೆಗಳು ಎಲ್ಲರೂ ಕಲ್ತ್ಬಿಟ್ಟಿರ್ತಾರೆ. ಮೈಸೂರವ್ರಿಗಂತೂ ಕನ್ನಡ ಬಿಟ್ಟರೆ ಇನ್ನು ಯಾವ ಭಾಷೆನೂ ಬರಲ್ಲ. ಸೊ ಆ ಜರ್ನಿ ನನಗೂ ಖುಷಿ ಕೊಡುತ್ತೆ ಒಂಥರ. ಅಂದರೆ ಗೊತ್ತಿಲ್ಲದವರ ಭಾಷೆ, ಗೊತ್ತಿಲ್ಲದೆ ಊರು, ಗೊತ್ತಿಲ್ಲದೆ ಇರೋ ಒಂದು ಇದರಲ್ಲಿ ಜನಗಳು ಇಷ್ಟು ಪ್ರೀತಿ ಸಿಕ್ತಲ್ಲ, ಇಷ್ಟು ಜನಗಳು ನನ್ನ ಮನೆ ಮಗ ಅಂತ ಅಂದ್ರಲ್ಲ ಅನ್ನೋದು ನನಗೆ ತುಂಬ ದೊಡ್ಡ ಮೈಲ್ ಸ್ಟೋನ್. ಅದು ಈಗ ಫುಲ್ ತೆಲುಗು ಪ್ರೋನಾ? ಮತ್ತೆ ಬ್ಯಾಕ್ ಟು ತೀರ್ಥರೂಪ ತಂದೆಯವರು ಈ ಸಿನಿಮಾನೇ ಡೆಬ್ಯೂ ಆಗ್ಬೇಕು ಅಂತ ಅನ್ಕೊಂಡಿದ್ದು, ಅಥವಾ ಹೌ ಇಟ್ ಹೌಲ್ ಹ್ಯಾಪನ್? ಅಂದರೆ ಇದೇ ಸಿನಿಮಾ ಅಂತಂದರೆ ನಾನು ಆ ಟೈಮಲ್ಲಿ ತೆಲುಗಲ್ಲಿ ಒಂದು ಸಿನಿಮಾ ನಡೀತಾ ಇತ್ತು ನಂದು. ಅದ್ರ ಜೊತೆ ಕನ್ನಡದಲ್ಲಿ ಮಾಡಬೇಕು ಅನ್ನೋದೇ ಒಂದು ಯಾವಾಗಲೂ ಹಂಬಲ. ಅಂದರೆ ನಂಗೆ ತೆಲುಗು ಸೀರಿಯಲ್ ಮಾಡ್ತಿರ್ಬೇಕಾದ್ರೂ ಕನ್ನಡ ಸೀರಿಯಲ್ ಆಫರ್ ಸ್ಟಾರ್ಟ್ ಆಗಿತ್ತು ನನಗೆ. ಮತ್ತೆ ಕೇಳ್ತಾ ಇದ್ರು, ಇಲ್ಲ ನಾನು ಕನ್ನಡಕ್ಕೆ ವಾಪಸ್ ಬಂದರೆ ಕನ್ನಡದಲ್ಲಿ ಸಿನಿಮಾನೇ ಮಾಡಬೇಕು ಅನ್ನೋದು ಒಂದು ಆಸೆ ಇತ್ತು. ಮತ್ತೆ ಸೀರಿಯಲ್ ಕಾಣಿಸ್ಕೊಳ್ಳೋದು ಬೇಡ, ಸಿನಿಮಾ ಮಾಡೋಣ ಅಂತ ಅಂದ್ಕೊಂಡು ಅದಕ್ಕೆ ಸುಮಾರು ವರ್ಷ ಕಾದೆ. ಆ ಟೈಮಲ್ಲಿ ರಾಮೇನಹಳ್ಳಿ ಜಗನ್ನಾಥ್ ಅವ್ರ ಕಾಂಟ್ಯಾಕ್ಟ್ ಆಯಿತು. ಅದಾದಮೇಲೆ ಹಿಂಗೆ ಡಿಸ್ಕಷನ್ ಆಯಿತು. ಅವ್ರು ನನ್ನ ಹಿನ್ನೆಲೆ ಗೊತ್ತಾಯಿತು, ನಂಗೆ ಅವ್ರ ಹಿನ್ನೆಲೆ ಗೊತ್ತಾಯಿತು. ಅವ್ರು ಮಾಡಿದ ಸಿನಿಮಾ, ಅವ್ರ ವರ್ಕ್ ಎಲ್ಲ ಗೊತ್ತಾದಾಗ ಹಿಂಗೆ ಕೊಲಾಬ್ರೇಟ್ ಆದ್ವಿ. ಹಿಂಗೆಲ್ಲ ಇಲ್ಲೊಂದು ಸಿನಿಮಾ ಮಾಡೋಣ ಅಂತ ಅಂದ್ಕೊಂಡು. ಸೊ ಔಟ್ ಆಫ್ 2 ಕಥೆಯಲ್ಲಿ ಈ ಕಥೆನ ಪಿಕ್ ಮಾಡಿಕೊಂಡು ಡೆಫಿನೆಟ್ಲಿ ಇದನ್ನು ಮಾಡಲೇಬೇಕು ಅಂತ ಅಂದ್ಕೊಂಡು ಒಂದು ಛಲದಿಂದ ಮುಂದೆ ಬಂದ್ವಿ. ಅಂದರೆ ಇಲ್ಲಿವರೆಗೆ ಕರ್ಕೊಬಂದಿದೆ. ಎಸ್, ನೆಕ್ಸ್ಟ್ ನಂಬರ್ 4. ಯಾರು ಈ ಫೋನ್ ನಂಬರ್ ಕೇಳ್ತಾರಲ್ಲ, ನಿಮ್ಮ ಫೋನ್ ನಂಬರ್ ಕೊಡಿ ಇರ್ಲಿ ನನ್ನ ಹತ್ರ ಅಂತ, ಆಗ ಯಾವ್ದಾರು ಒಂದು ನಂಬರ್ ಚೇಂಜ್ ಮಾಡ್ಬಿಟ್ಟ, ಇದು ನನ್ನ ನಂಬರ್ ತಗೊಳ್ಳಿ ಅಂತ ಕೊಟ್ಟಿರೋದಿದ್ಯಾ? ನಾನು ತುಂಬ ಸಲ ಮಾಡಿದ್ದೀನಿ. ಆ್ಯಕ್ಚುಲಿ ಏನಾಗುತ್ತೆ ಅಂತಂದರೆ, ನಮ್ಮದು ಶೂಟಿಂಗ್ ಟೈಮಲ್ಲಿ ಬಂದಾಗ ಫ್ಯಾನ್ಸ್ಗಳೆಲ್ಲ ಬರ್ತಾರಲ್ಲ, ಅಂದರೆ ಅವ್ರು ತುಂಬ ಪ್ರೀತಿಯಿಂದ ಬರ್ತಾರೆ, ಮಾತಾಡಿಸ್ತಾರೆ. ತುಂಬ ದೂರದಿಂದ ಬಂದಿರ್ತಾರೆ. ಆಂಧ್ರದಲ್ಲಿ, ತೆಲಂಗಾಣದಲ್ಲಿ ಶೂಟ್ ಮಾಡ್ತಿರ್ಬೇಕಾದ್ರೆ ಬಂದಾಗ ನಾನು ತುಂಬ ಚೆನ್ನಾಗಿ ಕ್ಲೋಸಾಗಿ ಮಾತಾಡ್ಸ್ಬಿಡ್ತೀನಿ. ಅವ್ರು ನನ್ನ ಮನೆ ಮಗ ಅಂದರೆ ನಾನು ಅವರು ನಮ್ಮಪ್ಪ, ದೊಡ್ಡಪ್ಪ, ಚಿಕ್ಕಪ್ಪನ ಥರ ಮಾತಾಡ್ಸ್ಬಿಟ್ಟಿರ್ತೀನಿ. ನಾನು ಅಷ್ಟು ಪ್ರೀತಿನ ನಾನು ಮಾತಾಡ್ಸ್ಬಿಟ್ಟಿರ್ತೀನಿ. ಅವ್ರು ಲಾಸ್ಟಲ್ಲಿ ಅದನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ನಂಬರ್ ಕೇಳ್ತಾರೆ. ನಾನು ಸ್ಟಾರ್ಟಿಂಗ್ ಮುಂಚೆ ತುಂಬ ಜನಕ್ಕೆ ಕೊಟ್ಟಿದ್ದೆ. ಏನಾಗುತ್ತೆ ಅಂತಂದರೆ ಒಂದ್ಸಲ ನಾವು ಅವ್ರ ಜೊತೆ ಮಾತಾಡಿರ್ತೀವಿ, ಮತ್ತು ಇನ್ನೊಂದ್ಸಲ ಕಾಲ್ ಮಾಡಿರ್ತಾರೆ, ನಾವು ಬಿಸಿ ಇರ್ತೀವಿ, ಆಗ ಎತ್ತಿರಲ್ಲ ಅಂತ ಬೇಜಾರು ಮಾಡ್ಕೋತಾರೆ, ಆ್ಯಟಿಟ್ಯೂಡ್ ಅನ್ಕೋತಾರೆ, ಇನ್ನೊಂದಿನ ತಪ್ಪು ತಿಳ್ಕೊತಾರೆ. ನಮ್ಮ ಪರಿಸ್ಥಿತಿ ಬೇರೆ ಇರುತ್ತೆ, ಬಟ್ ಅವ್ರು ಅನ್ಕೊಳ್ಳೋ ರೀತಿನೇ ಬೇರೆ ಆಗುತ್ತೆ. ಹಂಗಾಗಿ ಸ್ಟಾರ್ಟಿಂಗ್ ನಂಬರ್ ಕೊಡ್ತಿದ್ದೆ, ಆಮೇಲೆ ರಾಂಗ್ ನಂಬರ್ ಹೇಳ್ತಿದ್ದೆ. ನನ್ನ ನಂಬರ್ ಅಲ್ಲಿದೆ, ಸ್ವಿಚ್ ಆಫ್ ಆಗಿರುತ್ತೆ, ನಾನು ಆಮೇಲೆ ನಿಮ್ದು ಸೇವ್ ಮಾಡ್ಕೋತೀನಿ ಅಂತ ಹೇಳಿರ್ತೀನಿ. ತುಂಬ ಸಲ ಹೇಳಿದ್ದೀನಿ. ನಾನು ತಪ್ಪು ನಂಬರ್ ಕೊಟ್ಟಿದ್ದೀನಿ, ಎಷ್ಟೋ ಸಲ ಕೊಟ್ಟಿದ್ದೀನಿ. ಅಲ್ಲೇ ಕಾಲ್ ಮಾಡಿದ್ರೆ ನನ್ನ ನಂಬರ್ ಇದು ಸೇವ್ ಮಾಡ್ಕೊಳ್ಳಿ ಅಂತ. ಅವಾಗ ನಾನು ಹೇಳ್ತೀನಿ, ಇವಾಗ ಕಾಲ್ ಮಾಡ್ಬಿಡಿ, ಈ ನಂಬರ್ ಇದು ಮ್ಯಾನೇಜರ್ ಹತ್ರ ಇದೆ, ಆಮೇಲೆ ತಗೊಂಡು ಮಾತಾಡ್ತೀನಿ ಅಂತ ಹೇಳ್ತೀನಿ. ಅಫ್ಕೋರ್ಸ್ ನಾನು ಅವ್ರು ರೀಚೆಕ್ ಮಾಡೇ ಮಾಡ್ತಾರೆ, ಮಾಡೋವರೆಗೂ ಬಿಡಲ್ಲ ಅವರು. ಕಾಲ್ ರಿಂಗ್ ಆಯ್ತಾ ಬಂತ ನೋಡಿ ಸರ್, ಇದೇ ನನ್ನ ನಂಬರ್ ಸೇವ್ ಮಾಡ್ಕೊಳ್ಳಿ ಅಂತ ಕೇಳೋವರೆಗೂ ಬಿಡಲ್ಲ ಅವರು. ಇವಾಗ ರಿಯಲ್ ಆಕ್ಟಿಂಗ್ ಸ್ಕಿಲ್ಸ್ ಹೊರಗಡೆ ಬರುತ್ತೆ. ಡೆಫಿನೆಟ್ಲಿ. ಸೊ ನಂಬರ್ ಫೋನ್ ಪಕ್ಕದಲ್ಲೇ ಇರುತ್ತೆ, ರಿಂಗ್ ಆಗ್ಬೇಕು ನೋಡಿ, ಇಲ್ಲ ಅದು ಮ್ಯಾನೇಜರ್ಗೆ ಹತ್ರ ರಿಂಗ್ ಆಗ್ತಿರುತ್ತೆ. ಅಂಡ್ ನಿಮ್ಮ ಇಡೀ ಓಲ್ಡ್ ಫಿಲ್ಮೋಗ್ರಫಿಯಲ್ಲಿ ಹೆಂಗೆ ನಾವು ಒಂದೊಂದು ಟ್ಯಾಗ್ ಸಿಕ್ಕಾಬಿಟ್ಟೆ ಸ್ಟ್ರಾಂಗ್ ಆಗಿ ಆ ಟೈಮಲ್ಲಿ ವೈರಲ್ ಆಯ್ತಲ್ಲ, ಅಂದ್ರೆ ಆ ಟ್ಯಾಗ್ ಇಂದ ಹೊರಗೆ ಬರೋದು ಇಟ್ ವಾಸ್ ಈಸಿ ಟು ಡೂ ವೇರಿಯಸ್ ರೋಲ್ಸ್. ಅದು ಹೇಗಾಯ್ತು? ಟ್ಯಾಗ್ ಇಂದ ಹೊರಗೆ ಬರೋದು ಅಂದರೆ ಇಟ್ ವಾಸ್ ನಾಟ್ ಈಸಿ ಅಟ್ ಆಲ್. ಫಸ್ಟ್ ಆಫ್ ಆಲ್, ಯಾಕಂದರೆ ದಟ್ ವಾಸ್ ಅನ್ ಇಂಪ್ರೆಷನ್ ದಟ್ ವಾಸ್ ಕ್ರಿಯೇಟೆಡ್. ಆ್ಯಂಡ್ ನಾನಂತೂ ಎಕ್ಸ್ಟ್ರೋವರ್ಟ್ ಅಲ್ವೇ ಅಲ್ಲ. ಸೊ ಆ ಸಿನಿಮಾಯಿಂದ ಎಕ್ಸ್ಟ್ರೋವರ್ಟ್ ಅಂತ ಗೊತ್ತಾದ್ಮೇಲೆ ನಾನು ಇವಾಗ ಇಂಟರ್ವ್ಯೂಸ್ಗೆ ಏನಾದರೂ ಹೋಗಿ ಕುತ್ಕೊಂಡು ಮಾತಾಡ್ತಾ ಇದ್ದಾಗ ನಾನು 1 ಮಾರ್ಕ್ ಆನ್ಸರ್ ಕೊಡ್ತಾಯಿದ್ದೆ, ಅವ್ರು 10 ಮಾರ್ಕ್ಸ್ ಆನ್ಸರ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು. ಅಲ್ಲವ್ರು ಅಂದ್ಕೊಂಡ್ರು, ಈ ಹುಡುಗಿಗೆ ಅಷ್ಟು ಬೇಗ ಆ್ಯಟಿಟ್ಯೂಡ್ ಬಂದ್ಬಿಟ್ಟಿದೆ ಅಂತ. ಬಟ್ ಆಮೇಲೆ ಮೆಲ್ಲ ಎಲ್ಲರಿಗೂ ಗೊತ್ತಾಯಿತು, ಎಲ್ಲ ನಾನಿರೋದೇ ಹೀಗೆ ಅಂತ. ಸೊ ಇನಿಷಿಯಲಿ ಕನ್ವಿನ್ಸ್ ಮಾಡೋದು ಸ್ವಲ್ಪ ಕಷ್ಟ, ತುಂಬ ಕಷ್ಟ ಆಗಿತ್ತು. ಬಟ್ ಹೆಂಗೆ ನಾವು ಡೈಲಾಗ್ ಎಲ್ಲ ಹೇಳ್ಬೇಕಾದ್ರೆ ವೈರಲ್ ಆಗುತ್ತೆ ಹಿಂಗೆಲ್ಲ ಅಂತ ಅನ್ಕೊಂಡಿದ್ರ? ಡೆಫಿನೆಟ್ಲಿ ಇಲ್ಲ. ಮಿಲನ್ ಅವರು ಅನ್ಕೊಂಡಿಲ್ಲ, ಡಾರ್ಲಿಂಗ್ ಕೃಷ್ಣನ್ ಅವರು ಅನ್ಕೊಂಡಿಲ್ಲ, ನಾನು ಅನ್ಕೊಂಡಿಲ್ಲ. ಎಸ್. ಅಂಡ್ ನಮ್ಮ ಚಾನಲ್ ಹೆಸರು ಖಡಕ್ ಸಿನಿಮಾ ಅಂತ. ಒಂದು ಖಡಕ್ ಮೂಮೆಂಟ್ ಇದೆ ತೀರ್ಥರೂಪ ತಂದೆಯವರಿಗೆ ಸಿನಿಮಾದಲ್ಲಿ, ವಿಚ್ ಹಾಂಟ್ಸ್ ಯು, ಅಥವಾ ವಿಚ್ ಇಸ್ ಒಂಥರ ನಾಸ್ಟಾಲ್ಜಿಯಾ ಫೀಲಿಂಗ್ ಕೊಡುತ್ತೆ. ಅವಾಗವಾಗ ಅದನ್ನ ಯೋಚನೆ ಮಾಡ್ತಿರ್ತೀರಾ, ಆ ಥರದ್ದು ಯಾವ್ದಾದ್ರು ಒಂದು ವಿಷಯ ಇದೆ ಅಂತಂದ್ರೆ ಈ ಸಿನಿಮಾದಲ್ಲಿ ಯಾವುದು? ಅಂದರೆ ಈ ಸಿನಿಮಾದ ಮೇಯ್ನ್ ಎಳೆನೇ ಅದಾಗ್ಬಿಡುತ್ತೆ ನಾನು ಹೇಳಕ್ ಹೋದ್ರೆ. ಅಂದರೆ ಅಷ್ಟು ಕಾಡಿದೆ ನನಗೆ ಆ ಪ್ರಶ್ನೆ. ಅಂದರೆ ಅದನ್ನು ಸುಮ್ಮನೆ ಒಂದು ಮೇಲಾಗಿ ಒಂದು ಲೇಯರಲ್ಲಿ ಹೇಳ್ತೀನಿ. ಒಬ್ಬ ಮಗ ತಾಯಿನ ಈ ಥರ ದ್ವೇಷಿಸಕ್ಕೆ ಸಾಧ್ಯನಾ ಅನ್ನೋದೊಂದು ನನಗೆ ತುಂಬ ಕಾಡಿದೆ.
ಅಂದರೆ ಆ ದ್ವೇಷ ಏನಕ್ಕೆ ಮಾಡ್ತಾನೆ, ಅಥವಾ ಅಂದರೆ ಎಸ್ಪೆಷಲಿ ಗಂಡು ಮಕ್ಕಳಿಗೆ ತಾಯಿನೇ ಪ್ರಪಂಚ. ನಮಗೆ ಮದರ್ನ ಅಮ್ಮ ಅನ್ನೋದು ಬಿಟ್ಟರೆ ಇನ್ನೇನು ಗೊತ್ತಿರೋಲ್ಲ. ಆ ಅಮ್ಮ ಅಂತ ಕೇಳ್ತಿರಂಗೆ ನಮ್ಗೆ ಎಂಥ ಕಲ್ಮನ್ಸಿದ್ರು ಕರ್ಗೋಗ್ಬಿಡುತ್ತೆ. ಅಂಥವ್ರ ಮೇಲೆ ನಾವು ದ್ವೇಷ ಮಾಡೋಕ್ಕೆ ಸಾಧ್ಯನಾ ಅನ್ನೋದು ಈ ಸಿನಿಮಾದಲ್ಲಿ ನಂಗೆ ತುಂಬ ಕಾಡಿರೋ ಪ್ರಶ್ನೆ. ನಿಮ್ಮ ಖಡಕ್ ಮೂಮೆಂಟ್? ಎಷ್ಟೋ ಮೂಮೆಂಟ್ಸ್ ಇವೆ, ಬಟ್ ಪರ್ಸ್ನಲಿ ಅಕ್ಷರ ಕ್ಯಾರೆಕ್ಟರ್ ಅಂತ ಬಂದಾಗ ಐ ಥಿಂಕ್ ಒಂದು ದೆಲ್ ಬಿ ಎ ಬ್ರೇಕಿಂಗ್ ಪಾಯಿಂಟ್ ಅವಳಿಗೆ. ತುಂಬ ಎಮೋಷ್ನಲಿ ತುಂಬ ಒಂದು ಶಾಕ್ ಥರ ಹೋಗ್ಬಿಡುತ್ತೆ ಅವಳಿಗೆ. ಆ್ಯಂಡ್ ಅಲ್ಲೇ ಹತ್ಬಿಡ್ತಾಳೆ. ಐ ಥಿಂಕ್ ನನ್ನ ಇಡೀ ಜರ್ನಿಯಲ್ಲಿ, ಸಿನಿಮಾ ಜರ್ನಿಯಲ್ಲಿ ಈ ಸಿನಿಮಾಲೇ ಅಷ್ಟು ಹತ್ತಿರೋದು ನಾನು. ಸೊ ಆ ಪೋರ್ಷನ್ ಬಂದಾಗ ಐ ಥಿಂಕ್ ಇಟ್ ವಾಸ್ ಅ ವೆರಿ ಸೆನ್ಸಿಟಿವ್ ಪೋರ್ಷನ್ ಅಂತ ಅನಿಸ್ತು ನನಗೆ. ನೈಸ್. ಸೊ ಸಿನಿಮಾ ಇದೆ January 1st ರಿಲೀಸ್ ಆಗ್ತದೆ ಹೊಸ ವರ್ಷಕ್ಕೆ. ಸೊ ಹೊಸದಾಗಿ ನಿಮ್ಮ ಫಿಲ್ಮೋಗ್ರಫಿಗೂ ಈ ಸಿನಿಮಾ ಆ್ಯಡ್ ಆಗಿದೆ. ಫೈನಲಿ ನಮ್ಮ ಆಡಿಯನ್ಸ್ಗೆ ಏನಾದ್ರು ಹೇಳಿದ್ರೆ ಇಟ್ಸ್ ಯೋರ್ ಟೈಮ್. ಒಂದು ಬ್ಯೂಟಿಫುಲ್ ಸಿನಿಮಾ ಬರ್ತಾ ಇದ್ದೀವಿ January 1st ಆ್ಯಂಡ್ ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಸಿನಿಮಾ. ಒಂದು ಒಳ್ಳೆ ಅಪ್ಪ ಅಮ್ಮ ಮತ್ತು ಮಕ್ಕಳಿಗೆ ಇರುವಂಥ ಬಾಂಡಿಂಗ್ ಇರುವಂಥ ಸಿನಿಮಾ. ಆ್ಯಂಡ್ ಈ ಅಪ್ಪ ಅಮ್ಮ ಕೋಪನ ಚೆನ್ನಾಗಿ ತೋರಿಸ್ಕೊಬಿಡ್ತಾರೆ, ಬಟ್ ಎಸ್ಪೆಷಲಿ ಇಂಡಿಯನ್ ಫ್ಯಾಮಿಲೀಸಲ್ಲಿ. ಆದರೆ ಪ್ರೀತಿನ ತೋರಿಸ್ಕೊಳ್ಳುವಾಗ ಅಮ್ಮ ಏನೋ ಒಂದು ಕೆಲಸದ ಮೂಲಕ ತೋರಿಸ್ಕೋತಾರೆ, ಇಲ್ಲ ಡಿಫ್ರೆಂಟಾಗಿ ತೋರಿಸ್ಕೋತಾರೆ. ಅದು ತುಂಬ ಕಷ್ಟಪಟ್ಕೊಂಡು ತೋರಿಸ್ತಾರೆ ಎಲ್ಲ. ಆ ಕಷ್ಟನ ಎಲ್ಲ ಈ ಸಿನಿಮಾಲಿ ತೋರಿಸಿದ್ದೀವಿ. ಆ್ಯಂಡ್ ಐ ಥಿಂಕ್ ಆ ಬಾಂಡಿಂಗ್, ಅಪ್ಪ ಅಮ್ಮದ ಬಾಂಡಿಂಗ್ನೆಲ್ಲ ಈ ಸಿನಿಮಾ ಮುಖಾಂತರ ತೋರಿಸ್ತಾ ಇದ್ದೀವಿ. ಇಟ್ಸ್ ಅ ಬ್ಯೂಟಿಫುಲ್ ಫ್ಯಾಮಿಲಿ ಎಂಟರ್ಟೈನರ್ ಫಿಲ್ಮ್. 2026 ನಿಮ್ಮ ವರ್ಷನ ನಮ್ಮ ಜೊತೆ ಸೆಲೆಬ್ರೇಟ್ ಮಾಡಿ. January 1 ಥಿಯೇಟ್ರಿಗೆ ಬಂದು ನಮ್ಮ ಸಿನಿಮಾ ನೋಡಿ. ಎಸ್, ನಾನು ಅದೇ ಕೇಳ್ಕೊಳ್ಳೋದು. ತೀರ್ಥರೂಪ ತಂದೆಯವರಿಗೆ ಸಿನಿಮಾ ಡೆಫಿನೆಟ್ಲಿ ಕನ್ನಡದಲ್ಲಿ ಒಂದು ಇತಿಹಾಸನ ಸೃಷ್ಟಿ ಮಾಡಲಿ ಅಂತ ಕೇಳ್ಕೊತೀನಿ. ಅದು ನಿಮ್ಮ ಸಪೋರ್ಟ್ ಮೂಲಕ. ಯಾಕೆಂದರೆ ಇದರಲ್ಲಿರೋ ಅಂಶ ಹಂಗಿದೆ. ಯಾಕೆಂದರೆ ಫ್ಯಾಮಿಲಿ ಇಸ್ ಎವ್ರಿಥಿಂಗ್ ಅಂತ ನಾವು ಚಿಕ್ಕ ವಯಸ್ಸಿಂದ ಕೇಳ್ಕೊಂಡು ಬಂದಿದ್ದೀವಿ. ಇವತ್ತು ನಮಗೊಂದು ಐಡೆಂಟಿಟಿ ಇದೆ ಅಂತಂತಂದರೆ ಅದು ನಮ್ಮ ಫ್ಯಾಮಿಲಿ, ನಮ್ಮ ಅಪ್ಪ ಅಮ್ಮ, ನಮ್ಮ ಅಕ್ಕ ತಂಗಿ, ಅವರಿಂದನೇ ನಮ್ಮ ಒಂದು ಐಡೆಂಟಿಟಿ ಅಂತ ಇರುತ್ತೆ. ಸೊ ಈ ಒಂದು ಐಡೆಂಟಿಟಿ ಇರೋ ಒಂದು ಸಿನಿಮಾ ಅಂದರೆ ನಮ್ಮ ತೀರ್ಥರೂಪ ತಂದೆಯವರಿಗೆ ಅಂತಲೇ ಹೇಳ್ತೀನಿ. ಯಾಕೆಂದರೆ ಅಷ್ಟು ಅಂಶಗಳು ಕೂಡಿದೆ. ಒಂದು ಫ್ಯಾಮಿಲಿ, ಒಂದು ಚಿಕ್ಕ ವಿಷಯ ಒಂದು ಫ್ಯಾಮಿಲಿನ ಯಾವ್ಯಾವ ಥರದಲ್ಲಿ ಕರ್ಕೊಂಡು ಹೋಗ್ಬಿಡುತ್ತೆ ಅನ್ನೋದನ್ನ ನಮ್ಮ ಸಿನಿಮಾದಲ್ಲಿ ನೀವೆಲ್ಲ ವಿಟ್ನೆಸ್ ಮಾಡ್ತೀರಾ. ಅದ್ರ ಜೊತೆಗೆ ಎಂಟರ್ಟೈನ್ಮೆಂಟ್ ಇದೆ ಆ್ಯಂಡ್ ಫನ್ ಮಾಡ್ತೀರಾ, ಖುಷಿಯಿಂದ ಸಿನಿಮಾ ನೋಡ್ಕೊಂಡು ಹೋಗ್ತೀರಾ. ಒಂದು ಎಮೋಷ್ನಲಾಗಿ ಒಂದು ಬ್ಯಾಗೇಜ್ನ ಕ್ಯಾರಿ ಮಾಡ್ತೀರಾ, ಅದು ನಿಮ್ಮ ಲೈಫ್ ಲಾಂಗ್ ಉಳ್ಕೊಳ್ಳುತ್ತೆ. ಆ ಒಂದು ಕಂಟೆಂಟ್ ಇರೋ ಸಿನಿಮಾನ ನೀವೆಲ್ಲರೂ ಬಂದು ನೋಡಲೇಬೇಕು. ಎಸ್ಪೆಷಲಿ 2026 ಕನ್ನಡದ ಮೊದಲನೇ ಚಿತ್ರ ತೀರ್ಥರೂಪ ತಂದೆಯವರಿಗೆ. ನೀವೆಲ್ಲ ಬಂದು ನಮ್ಮ ಸಿನಿಮಾ ನೋಡಿ. ನಿಮ್ಮ ಹೊಸ ವರ್ಷ, ಹೊಸ ಪ್ರಾರಂಭ ನಮ್ಮ ಜೊತೆ ಅದು ಮುನ್ನುಡಿ ಆಗಲಿ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ ಬೆಸ್ಟ್. ತುಂಬ ಒಳ್ಳೇದಾಗಲಿ ನೀವಿಬ್ರಿಗೂ. ಆ್ಯಂಡ್ ಹೊಸ ವರ್ಷಕ್ಕೆ ಹೊಸ ಸಿನಿಮಾ, ನಮ್ಮ ಕನ್ನಡದ ಸಿನಿಮಾ ಮೊದಲನೇ ಬರಳೆ 6 ಹೊಡೆಯಂಗಾಗಲಿ. ಸೊ ದಟ್ ಇಯರ್ ಪೂರ್ತಿ ಒಳ್ಳೊಳ್ಳೆ ಸಿನಿಮಾಗಳು ಕನ್ನಡಕ್ಕೆ ಸಿಗಲಿ, ಕಾಂಟ್ರಿಬ್ಯೂಟ್ ಆಗಲಿ. ಆ್ಯಂಡ್ ನಿಮ್ಮ ಕೆರಿಯರಲ್ಲೂ ಕೂಡ ಒಳ್ಳೊಳ್ಳೆ ಬ್ಯೂಟಿಫುಲ್ ಫಿಲ್ಮ್ಗಳು ನಿಮ್ಮ ಫಿಲ್ಮೋಗ್ರಫಿಗೆ ಬರಲಿ. ಇದೇ ಥರ ಕೀಪ್ ಅಸ್ ಎಂಟರ್ಟೈನಿಂಗ್. Thank you so much.